ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು ಪ್ರಾರ್ಥನೆ ಮಾಡು. ನೆಟ್ಟಿಗೆ ಕೂತ್ಕೋ, ನಿಮ್ಮ ತಂದೆ ತಾಯಿಗಳನ್ನು ಸ್ಮರಣೆ ಮಾಡು. ನಿಜವಾಗ್ಲೂ ಇವತ್ತು ಸಂತೋಷ ಪಡೋದು ಯಾರು ಅಂದರೆ, ದೇಹದಲ್ಲಿ ಇಲ್ಲದೆ ಇದ್ರೂ ನಮ್ಮ ಹಿರಿಯರು ಸಂತೋಷ ಪಡ್ತಾರೆ. ನನ್ನ ಸಂತಾನ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇಲ್ಲಿ ಹೋಗಿ ಸತ್ಸಂಗದಲ್ಲಿ ಕೂತಿದ್ದಾರಲ್ಲ. ಇವತ್ತು ಭಾನುವಾರ ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿ ಕೂತಿರ್ತಾರೆ. ಆದರೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು ಒಂದು ಸತ್ಸಂಗದಲ್ಲಿ ಹೋಗಿ ಕೂತಿದಾರಲ್ಲ ಅಂತ ಆನಂದ ಪಡ್ತಾರೆ. ನಿಜವಾಗ್ಲೂ ಅವರಿಗೆ ಸ್ಮರಣೆ ಮಾಡಿ ನಮಸ್ಕಾರ ಸಲ್ಲಿಸು. ಓಂ ಮಾತೃಭ್ಯೋ ನಮಃ. ಓಂ ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಜಗನ್ಮಾತೆಯ ಸ್ಮರಣೆ ಮಾಡೋಣ. ಬಂದರೆ ಜೊತೆಲಿ ಹೇಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿ ವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿ ನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮ್ಮ ಭಾರತದ ಹಿರಿಮೆ, ಗರಿಮೆ, ಶ್ರೇಷ್ಠತೆ, ಸಂಸ್ಕೃತಿ, ನಡವಳಿಕೆ, ಆದರ್ಶ ನಮಗೆ ಹೆಣ್ಣು ಬರೀ ಹೆಣ್ಣಲ್ಲ, ಅವಳು ಆದಿಶಕ್ತಿ ರೂಪಿಣಿ. ಹಾಗಂತ ಗುರುತಿಸಿಲ್ಲ, ಅನುಭವ ಮಾಡಿಕೊಂಡಿರುವ ದೇಶ ನನ್ನ ಹೆಮ್ಮೆಯ ಭಾರತ. ಬೇರೆ ದೇಶಗಳು ಕೂಡ ಹೆಣ್ಣು ಮಕ್ಕಳನ್ನು ಒಂದು ಭೋಗದ ವಸ್ತುವಾಗಿ ಪರಿಗಣಿಸ್ಬೋದು. ಆದರೆ ಅವಳು ಆದಿಶಕ್ತಿ ರೂಪಿಣಿ ಅಂತ ಕಂಡುಕೊಂಡಿದ್ದು ನಮ್ಮ ದೇಶ. ಅದೇ ಭಾರತದ ಹೆಮ್ಮೆ, ಹಿರಿಮೆ. ಎಲ್ಲವೂ ಕೂಡ ತಾಯಿಯಾಗೇ ಕಾಣುತ್ತೆ. ನಮಗೆ ಹರಿಯುತ್ತಿರುವ ನದಿಗಳು ನದಿಗಳಾಗಿ ಕಾಣಲ್ಲ. ಅದಕ್ಕೆ ಅವಳನ್ನು ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನೇತ್ರಾವತಿ ಅಂತ ತಾಯಿಯ ಹೆಸರಲ್ಲೇ ಕರಿತೀವಿ. ಹಾಗಾಗಿ ಪ್ರತಿಯೊಂದು ಕೂಡ ನಮಗೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ಎಲ್ಲ ಕಡೆಯಲ್ಲೇ ತಾಯಿಯನ್ನೇ ಕಾಣ್ತಕ್ಕಂತಹ ನಾರಿ ನಾರಾಯಣಿ ಹೈ, ನರ್ ನಾರಾಯಣ್ ಬನೇಗ ಹೈ. ಅದರಿಂದನೇ ನಾವು ಮೊದಲು ಮಾತೃಭ್ಯೋ ನಮಃ ಹೇಳಿ ಆಮೇಲೆ ಪಿತೃಭ್ಯೋ ನಮಃ ಹೇಳೋದು. ಯಾ ದೇವಿ ಸರ್ವಭೂತೇಷು ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ.
ಗಾಡ್ ಈಸ್ ನಾಟ್ ಜಸ್ಟ್ ಎನ್ ಐಡಲ್ ಆಫ್ ವರ್ಷಿಪ್, ಇಟ್ ಈಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ. ಇದನ್ನು ಜಗತ್ತಿಗೆ ತೋರಿಸ್ಕೊಟ್ಟಿದ್ದು ಇತ್ತೀಚೆಗೆ. ಹಿಂದೆ ನಮ್ಮ ಭಾರತ ದೇಶದಲ್ಲಿ ಸಾವಿರಾರು ಅಂಥದ್ದು ಬಂದು ಹೋಗುತ್ತೆ, ಆದರೆ ಇತ್ತೀಚೆಗೆ ಅದನ್ನು ಜಗತ್ತಿಗೆ ಸಾದೃಶ್ಯಪಡಿಸ್ತವರು ರಾಮಕೃಷ್ಣ ಪರಮಹಂಸರು. ಕಾಮರಾಪುರ ಅಂತಕ್ಕಂಥ ಪಶ್ಚಿಮ ಬಂಗಾಳದ ಒಂದು ಸಣ್ಣ ಗ್ರಾಮ. ಕ್ಷುದಿರಾಮ ಚಂದ್ರಮಣಿ ದೇವಿ ಬ್ರಾಹ್ಮಣ ದಂಪತಿಗಳು, ಭಾರಿ ಸಾತ್ವಿಕರು. ಅವರ 4ನೆಯ ಮಗನೇ ಗದಾಧರ, ಮುಂದೆ ರಾಮಕೃಷ್ಣ ಪರಮಹಂಸ. ಚಿಕ್ಕ ವಯಸ್ಸಲ್ಲೇ ತಂದೆಯನ್ನು ಕಳ್ಕೊತಾನೆ. ಬ್ರಾಹ್ಮಣ ಅನ್ನೋ ಪದ ಆಗ ಇರಲಿಲ್ಲ, ಬಡ ಬ್ರಾಹ್ಮಣ ಅಂತಲೇ ಇದ್ದಿದ್ದು. ಈಗಷ್ಟೇ ಬ್ರಾಹ್ಮಣ ಅನ್ನೋದಿದೆ, ಅವಾಗ ಮುಂಚೆ ಬ್ರಾಹ್ಮಣ ಅನ್ನೋ ಪದಕ್ಕೆ ಜೊತೆ ಪಕ್ಕದಲ್ಲಿ ಬರ್ತಾಯಿತ್ತು ಬಡ ಬ್ರಾಹ್ಮಣ ಅಂತಲೇ, ಬಡತನದ ಪರಮಾವಧಿ. ಅಣ್ಣ ರಾಮೇಶ್ವರ ಕಾಮರಾಪುರವನ್ನು ಬಿಟ್ಟು ಕಲ್ಕತ್ತಕ್ಕೆ ಬರ್ತಾನೆ ದುಡಿಮೆ ಮಾಡಬೇಕು ಅಂತ. ಪೌರೋಹಿತ್ಯ ಮತ್ತು ಅಲ್ಲೇ ಒಂದು ಸಂಸ್ಕೃತ ಪಾಠಶಾಲೆ ತೆಗಿತಾನೆ. ಅದೇ ಸಮಯದಲ್ಲಿ ಕಲ್ಕತ್ತದ ಗಂಗಾ ನದಿ ದಡದಲ್ಲಿ ದಕ್ಷಿಣೇಶ್ವರ, ಅಲ್ಲಿ ಬೆಸ್ತರ ಮುಖ್ಯಸ್ಥೆ ರಾಣಿ ರಾಸಮಣಿ ಕಾಳಿ ದೇವಾಲಯ ಕಟ್ಟಿಸ್ತಾಳೆ. ಭವ್ಯವಾದ ದೇವಸ್ಥಾನ, ಇವತ್ತಿಗೂ ಅಷ್ಟೇ. ಆದರೆ ಯಾರೂ ಕೂಡ ಅಲ್ಲಿ ಪೂಜೆ ಮಾಡೋಕ್ಕೆ ಒಪ್ಕೊಳ್ಳಲ್ಲ. ಕಾರಣ ಜಾತಿ ಪದ್ಧತಿ ತುಂಬ ಇತ್ತು. ಅನ್ಯ ಜಾತಿಯವರು ಕಟ್ಟಿಸಿದಂತಹ ಸ್ಥಾಪಿಸಿದಂತಹ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಪೂಜೆ ಮಾಡಲ್ಲ ಅಂತ ಸಾಕಷ್ಟು ಸಮಯ ಅದು ಹಾಗೆ ಉಳಿತು. ಕೊನೆಗೆ ವಿಚಾರ ರಾಮೇಶ್ವರನ ಬಳಿಗೆ ಬಂದಾಗ ರಾಮೇಶ್ವರ ಎಲ್ಲ ಶಾಸ್ತ್ರವನ್ನು ಅಧ್ಯಯನ ಮಾಡಿ ತರ್ಕ ಮಾಡಿ ಪೂಜೆ ಮಾಡೋಕ್ಕೆ ಒಪ್ಕೋತಾನೆ. ರಾಣಿ ರಾಸಮಣಿಗೆ ಇನ್ನಿಲ್ಲದ ಸಂತೋಷ ಆಗತ್ತೆ. ಕಾಳಿ ದೇವಾಲಯ ಪ್ರಾರಂಭ ಆಗಿಬಿಡತ್ತೆ. ಈತ ಪೌರೋಹಿತ್ಯವನ್ನು ಮಾಡ್ತಾ ಇದ್ದಿದ್ದು. ಪೌರೋಹಿತ್ಯ ಅಂದರೆ ಮದುವೆ ಮಾಡಿಸೋದು, ಗೃಹ ಪ್ರವೇಶ ಮಾಡಿಸೋದು ಇಲ್ಲ, ಪೂಜೆನೂ ಮಾಡ್ಕೊಂಡು ಅದನ್ನು ಮಾಡೋದು ಕಷ್ಟ ಅಂಥೇಳಿ ತನ್ನ ತಮ್ಮ ಗದಾಧರನನ್ನು ಕಲ್ಕತ್ತಕ್ಕೆ ಕರೆಸ್ಕೊಂಡು ದಕ್ಷಿಣೇಶ್ವರದ ಕಾಳಿ ದೇವಸ್ಥಾನದಲ್ಲಿ ಪೂಜೆ ಮಾಡು ಅಂತ ಹೇಳ್ತಾನೆ. ಕಾಳಿಯನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ದು, ಪ್ರಾರಂಭ ಮಾಡಿದ್ದು ರಾಮಕೃಷ್ಣ ಪರಮಹಂಸ ಅಲ್ಲ, ಪೂಜಾರಿ ರಾಮಕೃಷ್ಣ. ಎಲ್ಲರ ಹಾಗೆ ಪೂಜೆ, ಅಭಿಷೇಕ ಮಾಡೋದು, ನೈವೇದ್ಯ, ಅಲಂಕಾರ, ಮಹಾಮಂಗಳಾರತಿ ಎಲ್ಲದುವೆ. ಹೀಗೆ ಮಾಡಿಕೊಂಡೇ ಹೋಗ್ಬಿಟ್ಟಿದ್ರೆ ರಾಮಕೃಷ್ಣ ಪರಮಹಂಸ ಆಗ್ತಿತ್ತಿಲ್ಲ, ಪೂಜಾರಿ ರಾಮಕೃಷ್ಣರಿಗೆ ಹೊರಟೋಗಿರೋದು. ಆದರೆ ಪೂಜೆ ಮಾಡ್ತಾ ಮಾಡ್ತಾ ಒಂದು ಪ್ರಶ್ನೆ, ಒಂದು ಸಣ್ಣ ಪ್ರಶ್ನೆ ಮನಸ್ಸಿನಲ್ಲಿ ಕೊರೆಯೋಕ್ಕೆ ಶುರುವಾಯಿತು. ನಾನು ಪೂಜೆ ಮಾಡ್ತಿದ್ದೀನಲ್ಲ, ಈ ಕಾಳಿ ಯಾರು? ಇವಳು ಬರೀ ಒಂದು ವಿಗ್ರಹನ ಅಥವಾ ಚೈತನ್ಯವ? ಬರೀ ಒಂದು ವಿಗ್ರಹನೇ ಇದ್ದರೆ ನಾನು ಯಾಕೆ ಇವಳನ್ನು ಪೂಜಿಸಬೇಕು? ಈ ಒಂದು ಪ್ರಶ್ನೆ ಸಣ್ಣದಾಗಿ ಶುರುವಾಗಿದ್ದು ಬೃಹದಾಕಾರವಾಗಿ ಹೃದಯದಲ್ಲಿ ಬೆಳೀತು. ಏ ಕಾಳಿ, ಹೇಳು ನೀನು ಯಾರು ಅಂತ. ನೀನೊಂದು ವಿಗ್ರಹನ ಅಥವಾ ನೀನೊಂದು ಚೈತನ್ಯವ? ಬರೀ ನಿನ್ನೊಂದು ವಿಗ್ರಹ ಆದರೆ ನಾನು ಯಾಕೆ ನಿನ್ನನ್ನು ಪೂಜೆ ಮಾಡಬೇಕು? ಇದೊಂದು ಪ್ರಶ್ನೆ ಪೂಜಾರಿ ರಾಮಕೃಷ್ಣರನ್ನಾಗಿ ಪರಮಹಂಸರನ್ನಾಗಿ ಮಾಡಿದ್ದು ಒಂದೇ ಪ್ರಶ್ನೆ, ಹೇಳು ಕಾಳಿ, ನೀನ್ಯಾರು? ನೀನು ಕೇವಲ ಒಂದು ವಿಗ್ರಹನ ಅಥವಾ ಒಂದು ಚೈತನ್ಯವ? ಕಂಡ್ಕೊಂಡ್ರು ಅವಳು ಬರೀ ವಿಗ್ರಹ ಅಲ್ಲ, ಅವಳು ಚೈತನ್ಯ ಮೂರ್ತಿ ಅಂತ. ಹಾಗಾಗಿ ಪರಮಹಂಸರಾದರು. ಜಗತ್ತಿಗೆ ಪೂಜಾ ವಸ್ತು ಅಲ್ಲ ಭಗವಂತ, ಇಟ್ಸ್ ಎ ರೆಸ್ಪಾಂಡಿಂಗ್ ಎಂಟಿಟಿ. ಒಂದು ಕಡೆ ಹೇಳಿದ್ರು, ಒಬ್ಬ ತಾಯಿ ಅಡುಗೆ ಮಾಡ್ತಾ ಇರ್ತಾಳೆ,